ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು 5ರಿಂದ 10 ನಿಮಿಷದೊಳಗಡೆ ದಿಢೀರಂತ ತರಕಾರಿ ಏನು ಇಲ್ಲದೆ ಸಾಂಬಾರು ಮಾಡ್ಕೊಳ್ಳೋದು ದಾಲ್ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದೇ ದಾಲ್ ಉಪಯೋಗಿಸ್ಕೊಂಡಿಲ್ಲ, 3 ಥರ ಬೇಳೆಗಳನ್ನ ನೆನೆಸಿ ಉಪಯೋಗಿಸ್ಕೊಂಡಿದ್ದೀನಿ. ತುಂಬ ರುಚಿಯಾಗಿದೆ. ನೀವು ಇದನ್ನು ಇಡ್ಲಿ, ದೋಸೆ, ಚಪಾತಿ, ಪೂರಿ, ಅನ್ನ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ತೊಗರಿಬೇಳೆ 1 ಕಪ್ಪಷ್ಟು, ಹೆಸರುಬೇಳೆ 2 ಸ್ಪೂನು, ಹಾಗೆ ಮಸೂರ್ ದಾಲ್ 2 ಸ್ಪೂನ್ ತೊಗೊಂಡಿದ್ದೀನಿ. ಯಾವುದನ್ನ ಬೇಳೆ ಇಲ್ಲಾಂದರೆ ಬರೀ ತೊಗರಿಬೇಳೆನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಎಲ್ಲನೂ ತೊಳೆದ್ಬಿಟ್ಟು ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ. 1 ಕಪ್ಪು ಬೇಳೆಗೆ 2ರಿಂದ 2.5 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಹಳದಿ ಪುಡಿ ಹಾಕಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಬಿಟ್ಟು 2 ವಿಸಲ್ ಕೂಗಿಸ್ಕೋಬೇಕು. ಬೇಳೆ ನೆನೆಸಿದ್ರೆ ನಿಮಗೆ 2 ವಿಸಲ್ಗೆ ನುಣ್ಣಗೆ ಬೆಂದೋಗುತ್ತೆ. ಆದಷ್ಟು ದಾಲ್ಗಳಲ್ಲಿ ಬೇಳೆ ತುಂಬ ನುಣ್ಣಗೆ ಬೆಂದಿರಬೇಕು, ಟೇಸ್ಟಿಯಾಗಿರುತ್ತೆ ಸಾಂಬಾರು. ಇದನ್ನು ಸಿಂಪಲಾಗಿ ಮಾಡ್ಕೊಳ್ಬೋದು, ಖಾರ ಹಾಕಿ ಕೂಡ ಮಾಡ್ಕೊಳ್ಬೋದು. ಈ ಜ್ವರ ಏನಾದ್ರು ಬಂದಿದೆ ಅಂತಾರೆ ಬರೀ ಹಿಂಗು ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿರಬೇಕು ಚಪಾತಿಗೆ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ 1/4 ಸ್ಪೂನಷ್ಟಿದೆ. ಸ್ವಲ್ಪ ಅದು ಚಟಪಟ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋಷ್ಟು ರೋಸ್ಟ್ ಮಾಡಬೇಕು. 1.5ರಿಂದ 2 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ದಾಲ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಶುಂಠಿ ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿನೂ ಬೇಡ ಅನ್ನೋದಾದರೆ ಬರೀ ಹಿಂಗು ಒಗ್ಗರಣೆ ಒಂದನ್ನೇ ಕೊಟ್ಕೊಳ್ಬೋದು. ಈಗ ಒಗ್ಗರಣೆ ಎಲ್ಲ ಬೆಂದ ಮೇಲೆ ನಾವಿಲ್ಲಿ ಪೌಡ್ರ್ಗಳು ಹಾಕ್ಕೋಬೇಕಾಗುತ್ತೆ. ಧನಿಯಾ ಪುಡಿ 1 ಸ್ಪೂನಷ್ಟು, ಖಾರದ ಪುಡಿ 1 ಸ್ಪೂನಷ್ಟು, ಗರಂ ಮಸಾಲ 1/4 ಸ್ಪೂನಷ್ಟು, ರೋಸ್ಟೆಡ್ ಜೀರಿಗೆ ಪುಡಿ 1/4 ಸ್ಪೂನು, ಹಳದಿ ಪುಡಿ 1/4 ಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನಿಮಗೆ ಏನೂ ಬೇಡ ಅಂದರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಹಾಗೆ 1 ಟೊಮೊಟೊ ಹಣ್ಣನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗೋಷ್ಟು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು, ಪುಡಿ ಹಾಕಿದ ತಕ್ಷಣ ತಳ ಹಿಡಿಯುತ್ತೆ, ಹಾಗಾಗಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಬೇಗ ಆಗುತ್ತೆ. ದಾಲೆಲ್ಲ ಬೆಂದಿರೋದ್ರಿಂದ ಈ ಪುಡಿ ಒಂದು ಒಗ್ಗರಣೆಯಲ್ಲಿ ಮಿಕ್ಸ್ ಆದರೆ ಸಾಕು. ಒಂದು 5 ನಿಮಿಷಕ್ಕೆಲ್ಲ ನೀವು ಒಗ್ಗರಣೆ ರೆಡಿ ಮಾಡ್ಕೊಳ್ಬೋದು. ಈಗ ಬೇಯಿಸಿರೋಂಥ ಬೇಳೆಗಳು ಬೇಯಿಸಿದ್ದೀವಲ್ಲ, ಆ ದಾಲೆಲ್ಲ ಹಾಕಿಬಿಟ್ಟು ರುಚಿಗೆ ಉಪ್ಪೆಲ್ಲ ಹಾಕಿದ್ದೀವಿ. ಎಷ್ಟು ಹದ ಬೇಕಾಗುತ್ತೆ ನೋಡಿಕೊಂಡು ನೀರು ಹೆಚ್ಚಿಸ್ಕೊಳ್ಳಿ ನೀವು. ನಾನಿಲ್ಲಿ ಚಪಾತಿ ಮತ್ತು ಅನ್ನ ಎರಡಕ್ಕೂ ಮಾಡ್ಕೊಂಡಿದ್ದೀನಿ. ಎರಡಕ್ಕೂ ಆಗುತ್ತೆ, ಇದು ತುಂಬಾ ಚೆನ್ನಾಗಿರುತ್ತೆ. 1-2 ನಿಮಿಷ ಕುದಿಸ್ಬಿಟ್ಟು ಪೌಡ್ರೆಲ್ಲ ಇದ್ರ ಜೊತೆ ಮಿಕ್ಸ್ ಆದರೆ ಸಾಕು. ಬೇಳೆ ಎಲ್ಲ ಬೆಂದಿರೋದ್ರಿಂದ 2 ನಿಮಿಷ ಕುದಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ತರಕಾರಿ ಏನೂ ಇಲ್ಲ ಅಂದರೂ ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.